ನಮಸ್ತೆ ಎಲ್ಲರಿಗೂ, ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ಇವತ್ತು ನಾನು ನಿಮ್ಮನ್ನ ಸುಮಾರು 600 ವರ್ಷಗಳ ಇತಿಹಾಸ ಇರುವಂತಹ ಒಂದು ಅದ್ಭುತವಾದ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಷ್ಟ ಅಂತ ಬಂದಂತಹ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ಬಗೆಹರಿಸಿ ಅಭಯ ಹಸ್ತವನ್ನ ನೀಡುವಂತಹ ಮಹಾತಾಯಿ. ಕೇವಲ ನಿಂಬೆ ಹಣ್ಣಿನ ಆರತಿಯನ್ನ ಬೆಳಗೋದ್ರಿಂದ ತಮ್ಮೆಲ್ಲಾ ಸಮಸ್ಯೆಗಳನ್ನ ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡುವಂತಹ ಪವಾಡ ಕ್ಷೇತ್ರ. ಹಾಗಿದ್ರೆ ಇಲ್ಲಿ ನೆಲೆಸಿರುವಂತಹ ದೇವಿ ಆದ್ರೂ ಯಾರು, ಈ ಪುಣ್ಯಕ್ಷೇತ್ರ ಇರುವುದಾದ್ರೂ ಎಲ್ಲಿ ಎನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಬನ್ನಿ. ಅದಿನಾಡು ಚಿಕ್ಕಮ್ಮ ದೇವಿ ದೇವಸ್ಥಾನವು ಮಳವಳ್ಳಿ ಪಟ್ಟಣದಿಂದ 9 ಕಿಲೋಮೀಟರ್ ಅಂತರದಲ್ಲಿದೆ. ಈ ಒಂದು ದೇವಸ್ಥಾನವನ್ನು ತಲುಪಲು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಚೊಟ್ಟನಹಳ್ಳಿ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಕೂಡ ಇರುತ್ತದೆ. ಇದಿಷ್ಟೇ ಅಲ್ಲದೆ ತಾವು ಸ್ವಂತ ವಾಹನದಲ್ಲಿ ತೆರಳಬೇಕಾದರೆ ಕೊಳ್ಳೇಗಾಲ ಮಾರ್ಗವಾಗಿ ನಾಗೇಗೌಡನ ದೊಡ್ಡಿ ಬಳಿ ಎಡಕ್ಕೆ ತಿರುವು ತೆಗೆದುಕೊಂಡು ಚೊಟ್ಟನಹಳ್ಳಿಯನ್ನು ತಲುಪಬಹುದು. ಚೊಟ್ಟನಹಳ್ಳಿ ಒಂದು ಸುಂದರವಾದ ಗ್ರಾಮ. ಈ ಒಂದು ಸುಂದರವಾದ ಗ್ರಾಮದಲ್ಲಿ ಸುಮಾರು 600 ವರ್ಷಗಳಿಗೂ ಹೆಚ್ಚು ಕಾಲ ಇತಿಹಾಸ ಇರುವಂತಹ ಶ್ರೀ ಆದಿನಾಡು ಚಿಕ್ಕಮ್ಮ ದೇವಿ ದೇವಸ್ಥಾನವಿದೆ. ಶ್ರೀ ಆದಿನಾಡು ಚಿಕ್ಕಮ್ಮ ದೇವಿ ದೇವಸ್ಥಾನವು 2017ನೇ ಇಸ್ವಿಯಲ್ಲಿ ಜೀರ್ಣೋದ್ಧಾರಗೊಂಡಿದ್ದು, ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು 108 ಅಡಿ ಎತ್ತರದ ಒಂದು ಸುಂದರವಾದ ಗೋಪುರ ನಿರ್ಮಾಣವಾಗುತ್ತಿದೆ. ನಾವು ಹೋದಂಥ ಸಂದರ್ಭದಲ್ಲಿ ಈ ಒಂದು ಗೋಪುರದ ನಿರ್ಮಾಣ ಕಾರ್ಯ ಬಹಳ ಅರ್ಥಪೂರ್ಣವಾಗಿ ಭರದಿಂದ ಸಾಗುತ್ತಿತ್ತು. ಗೋಪುರವನ್ನು ದಾಟಿ ನಾವು ದೇವಸ್ಥಾನದ ಹೊರಾಂಗಣ ಆವರಣವನ್ನು ನೋಡಿದಾಗ ಹಲವಾರು ಅದ್ಭುತ ಕೆತ್ತನೆಗಳನ್ನು ಅಂದರೆ ಶಿಲ್ಪಕಲೆಗಳ ಕೆತ್ತನೆಯನ್ನು ಮಾಡಲಾಗಿತ್ತು. ದೇವಾನುದೇವತೆಗಳ ಶಿಲ್ಪವನ್ನು ದೇವಸ್ಥಾನದ ಹೊರಾಂಗಣ ಆವರಣ ಹಾಗೂ ಒಳಾಂಗಣ ಆವರಣದಲ್ಲಿ ನೀವು ನೋಡಬಹುದು. ದೇವಸ್ಥಾನದ ಆವರಣವನ್ನು ಸಂಪೂರ್ಣವಾಗಿ ವರ್ಣಮಯ ಅಂದರೆ ಬಂಗಾರದ ಬಣ್ಣದಿಂದ ಲೇಪನ ಮಾಡಲಾಗಿದೆ. ಚೊಟ್ಟನಹಳ್ಳಿ ಗ್ರಾಮಕ್ಕೆ ಕಳಶಪ್ರಾಯವಾಗಿರುವಂತಹ ಈ ಒಂದು ದೇವಸ್ಥಾನವನ್ನು ಸುಮಾರು 650 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಎಂದು ಕರ್ನಾಟಕ ಗೆಜೆಟೆಡ್ ಪ್ರಕಾರ ನಮೂದಿಸಲಾಗಿದೆ. ಈ ಒಂದು ದೇವಸ್ಥಾನದಲ್ಲಿ 1463ರಲ್ಲಿ ತಾಯಿಯು ಜೀವಂತ ಐಕ್ಯವಾಗಿರುತ್ತಾರೆ ಎಂದು ಹೇಳುತ್ತಾರೆ. ಮಳವಳ್ಳಿ ತಾಲೂಕಿನ ಹುಲಂಬಳ್ಳಿ ಗ್ರಾಮದ ಸಿದ್ಧಾರೂಢ ಮಠದ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ತಾಯಿಯು ಜೀವಂತ ಐಕ್ಯವಾಗಿರುತ್ತಾರೆ. ಆದಿನಾಡು ಚಿಕ್ಕಮ್ಮ ದೇವಿಯವರು ಐಕ್ಯವಾಗಿರುವಂತಹ ಸ್ಥಳದಲ್ಲಿ ಎಂದಿಗೂ ಸಹ ನೀವು ಗದ್ದುಗೆಯನ್ನು ನೋಡಬಹುದು. ಸದ್ಯಕ್ಕೆ ನೀವು ನೋಡುತ್ತಾ ಇರುವಂತಹ ದೃಶ್ಯ ಶ್ರೀ ಆದಿನಾಡು ಚಿಕ್ಕಮ್ಮ ದೇವಿಯವರ ಗದ್ದುಗೆಯ ದೃಶ್ಯ. ಗದ್ದುಗೆಯನ್ನು ದಾಟಿ ನೀವು ಒಳ ಹೊಕ್ಕರೆ ದೇವಾಲಯದ ಒಳಾಂಗಣವನ್ನು ನಾವು ಪ್ರವೇಶ ಮಾಡಬಹುದು. ಶ್ರೀ ಆದಿನಾಡು ಚಿಕ್ಕಮ್ಮ ದೇವಿಯವರು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯರವರ ಮನೆ ದೇವರು ಕೂಡ ಆಗಿರುತ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂತಹ ಹಲವಾರು ಭಕ್ತಾದಿಗಳು ನಮ್ಮ ಜೊತೆ ನೇರವಾಗಿ ಮಾತನಾಡಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಚಿಕ್ಕಮಣಿ ಅಂತ. ನಮ್ದು ಇದು ಗ್ರಾಮ ದೇವತೆ. ನಮ್ಮ ಗ್ರಾಮದಲ್ಲಿ ತುಂಬಾ ಫೇಮಸ್ ಆಗಿದೆ ಇದು. ಅವಾಗೆಲ್ಲ ನಾವು ಚಿಕ್ಕವರಾಗಿದ್ದಾಗ ಇದು ಟೆಂಪಲ್ ತುಂಬಾ ಚಿಕ್ಕದಿತ್ತು. ಈಗ ಇಷ್ಟೊಂದು ಬೆಳೆಸ್ಕೊಂಡಿದ್ದಾಳೆ ತಾಯಿ. ತುಂಬಾ ಪವರ್ ಆಗಿದೆ ತಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅಷ್ಟು ತುಂಬಾ ಪವರ್ ಇದೆ. ನಮ್ಗೆ ತುಂಬಾ ತಾಯಿ ದಯದಿಂದ ತುಂಬಾ ಒಳ್ಳೇದಾಗಿದೆ. ನಮ್ಮ ಮಕ್ಕಳೆಲ್ಲ ಓದಿ ಎಜುಕೇಶನ್ ಎಲ್ಲ ತುಂಬಾ ಚೆನ್ನಾಗಿದ್ದೀವಿ. ಇವಾಗ ಈ ತಾಯಿ ದಯೆಯಿಂದ ನಾವು ತುಂಬಾನೇ ಚೆನ್ನಾಗಿ ಬರ್ತಿದ್ದೀವಿ. ತಾಯಿ ಎಷ್ಟು ಹೇಳಿದ್ರು ಸಾಲಲ್ಲ, ಅಷ್ಟು ಪವರ್ಫುಲ್ ಇದ್ದಾರೆ ತಾಯಿ ಬಗ್ಗೆ. ಆದಿನಾಡು ಚಿಕ್ಕಮ್ಮ ಅಂದರೆ ಗ್ರಾಮದಲ್ಲಿ ತುಂಬ ಪವರ್ಫುಲ್ ಇದೆ. ನಮಗೆ ತುಂಬ ಅನುಕೂಲ ಆಗಿದೆ ತಾಯಿ ದಯದಿಂದ. ನಾವು ತುಂಬ ಚೆನ್ನಾಗಿ ಬೆಳೆದಿದ್ದೀವಿ. ಮತ್ತು ಎಷ್ಟು ಹೇಳಿದ್ರು ಸಾಲಲ್ಲ, ಅಷ್ಟು ತಾಯಿ ವರ್ಣಿಸಿದ್ರು ಸಾಲಲ್ಲ, ಅಷ್ಟು ಮಹಿಮೆ ಇದೆ ತಾಯಿ ಬಗೆಗೆ. ಎಲ್ಲ ಭಗವಂತ ತಾಯಿ ದಯದಿಂದ ಎಲ್ಲ ಒಳ್ಳೇದಾಗಲಿ. ಇನ್ನು ಮುಂದೆನೂ ತಾಯಿ ಹಿಂಗೆ ಬೆಳ್ಕೊಂಡು ಮುಂದೆ ಹೋಗಲಿ ಅನ್ನೋದೇ ನಮ್ಮ ಆಸೆ. ಇನ್ನು ದೇವಸ್ಥಾನದ ಮತ್ತೊಂದು ಬದಿಯಲ್ಲಿ ನವಗ್ರಹಗಳ ಆಲಯವಿದೆ. ಈ ಒಂದು ನವಗ್ರಹಗಳ ಆಲಯದಲ್ಲಿ ನವಗ್ರಹ ಪ್ರದರ್ಶನೆಯನ್ನು ಮಾಡಿಕೊಂಡು ಮತ್ತೊಬ್ಬರು ಭಕ್ತಾದಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ.
ನನ್ನ ಹೆಸರು ಸಿದ್ದಮ್ಮ. ನಾನು ಚೊಟ್ನಳ್ಳಿ ಗ್ರಾಮದಲ್ಲೇ ವಾಸವಾಗಿರೋದು. ನಾನು 7 ವರ್ಷದಿಂದ 14 ಚಿಕ್ಕಮ್ಮ ದೇವಾಲಯದಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಆ ತಾಯಿ ಕೂಡ ನನಗೆ ಬೇಕಾದಷ್ಟು ಸೌಲಭ್ಯ ಸಹಕಾರ ಮಾಡಿಕೊಟ್ಟಿದ್ದಾಳೆ. ನಮಗೆ ಮನೆ ಇರಲಿಲ್ಲ ವಾಸವಾಗಿರುವುದಕ್ಕೆ. ಅದನ್ನು ನನ್ನ ಮಗನ ಕೆಲಸ ಇರಲಿಲ್ಲ, ಕೆಲಸ ಬೇಕು ಅಂತ ಕೇಳ್ಕೊಂಡೆ, ಕೆಲಸನೂ ಕೊಟ್ಟು ನನ್ನ ಮಗಳಿಗೆ ಮಕ್ಕಳು ಇರಲಿಲ್ಲ 5 ವರ್ಷದಿಂದ. ನನ್ನ ಮಕ್ಳಿಗೂ ಮಕ್ಕಳಾಯಿತು. ನನ್ನ ಕುಟುಂಬ ಈ ತಾಯಿಯಿಂದ ಬೇಕಾದಷ್ಟು ಬದುಕ್ತಾ ಇದ್ದೀವಿ. ಈ ತಾಯಿ ಇಲ್ಲ ಅಂದರೆ ನಮ್ಮ ಜೀವನವೇ ಇಲ್ಲ ಅಂತ ಅರ್ಥ. ನನ್ನ ಪಾಲಿಗೆ ಮಾತ್ರ ಅಷ್ಟೇ ಸೌಲಭ್ಯ. ಹೊರಗಡೆಯಿಂದ ಬರುವಂಥ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ತಾಯಿಯ ಸನ್ನಿಧಾನದಲ್ಲಿ ವರ ಪಡ್ಕೊ ಹೋಗ್ಲಿ ಅನ್ನೋದೇ ನನ್ನ ಆಸೆ. ನನ್ನ ಕುಟುಂಬದವರು ಆರೋಗ್ಯವಾಗಿದ್ದೀವಿ ಅಂದರೆ, ಜೀವನ ಸಹಿತ ಇದ್ದೀವಿ ಅಂದರೆ ಆ ತಾಯಿಯವನಿಂದಲೇ ನಾವು ಇಷ್ಟು ಆರೋಗ್ಯವಾಗಿ ಜೀವ ಸಹಿತವಾಗಿ ಈ ಭೂಮಿ ಮೇಲೆ ಇದ್ದೀವಿ ಅಂತ ನನ್ನ ಅನಿಸಿಕೆ ನಂದು. ಇನ್ನು ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂತ ಹಲವಾರು ನಿದರ್ಶನಗಳು ಸಾಕಷ್ಟಿವೆ. ಸದ್ಯಕ್ಕೆ ವೀಕ್ಷಕರೇ, ಶ್ರೀ ಆದಿನಾಡು ಚಿಕ್ಕಮ್ಮ ದೇವಿಯವರಿಗೆ ಸಲ್ಲಿಸುತ್ತಿರುವಂತಹ ಮಹಾಮಂಗಳಾರತಿಯ ದೃಶ್ಯವನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇನ್ನು ಈ ಒಂದು ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀ ಲಿಂಗಣ್ಣನವರು ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಓಂ ಶ್ರೀ ಚಿಕ್ಕಮ್ಮತಾಯೇ ನಮಃ. ಓಂ ಆದಿಶಕ್ತಿಯೇ ನಮಃ. ಓಂ ಜಗಜ್ಜನನಿಯೇ ನಮಃ. ಓಂ ಕರುಣಾಮಯೇ ನಮಃ. ಓಂ ನಮಸ್ತೆ ನಮಸ್ತುತೆ ನಮೋ ನಮಃ. ಶ್ರೀ ಆದಿನಾಡು ಚಿಕ್ಕಮ್ಮತಾಯಿ ದೇವಸ್ಥಾನವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚೊಟ್ನಳ್ಳಿ ಗ್ರಾಮದಲ್ಲಿ ನೆಲೆಸಿ ಸುಮಾರು 600 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇದೆ. ಈ ದೇವಸ್ಥಾನದ ಇತಿಹಾಸದ ಪ್ರಕಾರ ಹೇಳುವುದಾದರೆ ಇವಳೊಬ್ಬ ನಾಡದೇವತೆ, ಶಕ್ತಿ ದೇವತೆ. ಜೊತೆಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸತ್ಯವಾಗಿ ನಡೀತಾ ಇದೆ. ಇಲ್ಲಿ ಮಕ್ಕಳ ಫಲ ಇರ್ಬೋದು, ಬೇರೆ ಬೇರೆ ಯಾವುದೇ ಇರ್ಬೋದು, ಕಷ್ಟ ಸುಖಗಳಿರ್ಬೋದು, ಜಮೀನಿನ ವಿಷಯದಲ್ಲಿರ್ಬೋದು, ಭಕ್ತಾದಿಗಳು ಯಾವುದೇ ಅವರ ಕುಂದುಕೊರತೆಗಳನ್ನು ತಗೊಬಂದು ಇಲ್ಲಿ ಅಮ್ಮನ ಪ್ರಾರ್ಥನೆ ಮಾಡಿದ್ರೆ ಅದು ಸ್ವತಃಸಿದ್ಧವಾಗಿ ಪೂರೈಸ್ತಾ ಇದೆ. ಅದರಂತೆ ಇವತ್ತು ಕೂಡ ಈ ದೇವಸ್ಥಾನದಲ್ಲಿ ಜೀವ ಇರತಕ್ಕಂಥ ದೇವತೆ ಅಂತೇಳಿ ಈ ಸುತ್ತಮುತ್ತಲ ಗ್ರಾಮದ ಜನಗಳು ನಂಬಿ ಈ ದೇವಿಯ ಕಾರ್ಯಕ್ರಮವನ್ನು ಪ್ರತಿ ಮಂಗಳವಾರ ಶುಕ್ರವಾರ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ವಿಶೇಷ ಪೂಜೆ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಇಟ್ಟಿದ್ದೀವಿ. ಅವತ್ತು ಕೂಡ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬಂದು ಈ ಅಮ್ಮನ ಸೇವೆ ಪಡೆದು ಈ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಪ್ರಧಾನವಾಗಿರ್ತಕ್ಕಂಥ ದೇವಸ್ಥಾನ ಇದು. ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಸೌಕರ್ಯ ಸಿಗ್ತಾ ಇದೆ. ಎಲ್ಲ ರೀತಿಯ ಪ್ರತಿಯೊಂದು ಅವರ ಕಷ್ಟ ಕಾರ್ಪಣ್ಯಗಳನ್ನ ಹಂತವಾಗಿ ನೀಗಿಸ್ಕೊಡ್ತಕ್ಕಂಥ ಶಕ್ತಿ ದೇವಸ್ಥಾನಗಳಾಗೋದ್ರಿಂದ ಇವಳದ ಪೂಜೆ ನಿತ್ಯ ಸುಗಮವಾಗಿ ನಡೀತಾ ಇದೆ. ಭಕ್ತಾದಿಗಳು ಬಂದು ಹೆಚ್ಚಿನ ರೀತಿಯಲ್ಲಿ ಈ ತಾಯಿಯ ದರ್ಶನ ಮಾಡಿ ತಮ್ಮ ಕುಂದುಕೊರತೆಗಳನ್ನು, ತಮ್ಮ ಕಷ್ಟ ಸುಖಗಳನ್ನು ಈ ಅಮ್ಮನಲ್ಲಿ ಭಿನ್ನವಿಸಿ ತಮ್ಮ ತೊಂದರೆಗಳನ್ನು ನಿವಾರಿಸಿಕೊಳ್ಬಹುದು ಅಂತೇಳಿ ಈ ಮೂಲಕ ನಾನು ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾವು ಕೊಟ್ಟಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.